ಹಲೋ ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಡಿ ಚಿನ್ನು ಲೈಫ್ ಸ್ಟೈಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಬನ್ನಿ, ನಾನು ನಿಮಗೆ ಇವತ್ತು ಸಿಂಪಲ್ ಆಗಿರೋ ಒಂದು ಸ್ಯಾರಿ ಕುಚ್ಚು ಡಿಸೈನ್ನ ತೋರಿಸ್ತಿದ್ದೀನಿ. ಮೊದಲನೇದಾಗಿ ನಾನು ಇಲ್ಲಿ 6 ಎಳೆ ದಾರ ತೆಗೆದುಕೊಂಡು ನಾಟ್ ಹಾಕಿಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಂತರ ಸ್ಯಾರಿಗೆ 2 ಲಾಕ್ನ ಹಾಕ್ಕೊಳ್ತಾ ಇದ್ದೀನಿ. ಇದು 9 ನಂಬರ್ ಇರೋಂತಹ ಕ್ರೋಶ ತೊಗೊಂಡಿದ್ದೀನಿ. ಸೂಜಿಗೆ ಸ್ಯಾರಿಗೆ 2 ಬಾರಿ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 2 ಬಾರಿ ಲಾಕ್ ಮಾಡಿಕೊಂಡು ನಂತರ 3 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. 1 2 3 ಚೈನ್ ಹಾಕ್ಕೊಂಡು ಸೂಜಿ ಮೇಲೆ ದಾರ ತೊಗೊಂಡು ಪಕ್ಕದಲ್ಲಿ ಹೋಗಿ ಸ್ಯಾರಿಗೆ ಲಾಕ್ ತೊಗೊಂಡು ದಾರ ತೆಗೆದುಕೊಂಡು ಬಂದು 2ರಲ್ಲೊಂದು ಮತ್ತೆ ಸೂಜಿ ಮೇಲೆ ದಾರ ಪಕ್ಕದಲ್ಲೇ ಸ್ಯಾಲಿ ಒಳಗಡೆ ಹೋಗಿ ದಾರ ತೆಗೆದುಕೊಂಡು ಬಂದು 2ರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಸ್ಯಾರಿಗೆ ಲಾಕ್ ಹೋಗಿ ತಗೊಂಡು ಬಂದು 2ರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ನಾವಿವಾಗ ಹಾಕ್ಕೊಂಡಿರೋ ದಾರ ತೊಗೊಂಡ್ಬಂದಿದ್ದೆಲ್ಲ ಅದ್ರ ಪಕ್ಕದಲ್ಲೇ, ಅಂದರೆ ಈ ಡಿಸೈನ್ ಪಕ್ಕದಲ್ಲೇ ಒಂದೇ ಬಾರಿಗೆ ಹಾಕ್ಕೊಳ್ತಾ ಹೋಗ್ಬೋದು ಫ್ರೆಂಡ್ಸ್. ಇದನ್ನು ಡಬಲ್ ಸ್ಟೆಪ್ ಏನಿಲ್ಲ, ಬೇಕು ಅಂದರೆ ನಾವು ಡಬಲ್ ಸ್ಟೆಪ್ ಮಾಡ್ಕೋಬೋದು ಫ್ರೆಂಡ್ಸ್. ನಾನಿಲ್ಲಿ ಸಿಂಗಲ್ ಸ್ಟೆಪ್ಪಲ್ಲೇ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು 2ರಲ್ಲೊಂದು ನಾನು ಇದೇ ರೀತಿಯಾಗಿ ಮಾಡಿಕೊಂಡು ನಂತರ ಒಂದು ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ರೌಂಡ್ ಬೀಡನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಬೀಡ್ಗೆ 1 ಲಾಕ್, ತಿರ್ಗಾ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೂಜಿ ಮೇಲೆ ದಾರ ತೆಗೆದುಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಿಕೊಂಡು ಹೋಗಿ ದಾರ ತಂದು ಸ್ಯಾರಿಲಿ ತಿರ್ಗಾ 2ರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಹೋಲ್ ಮಾಡ್ಕೊಂಡಿದ್ವಲ್ಲ ಸ್ಯಾರಿಗೆ, ಅದೇ ಪಕ್ಕದಲ್ಲಿ ಹೋಲ್ ಮಾಡಿಕೊಂಡು 2ರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಪಕ್ಕದಲ್ಲಿನ ಸ್ಯಾರಿಗೆ 2ರಲ್ಲೊಂದು ಮತ್ತು ಸೂಜಿ ಮೇಲೆ ದಾರ ಎರಡರಲ್ಲೊಂದು ನಾನು ಇದೇ ರೀತಿಯಾಗಿ ಈ ಡಿಸೈನ್ಸನ್ನು ಹೆಂಡ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬಟ್ ನಾನಿಲ್ಲಿ ಒಂದು ಹತ್ರ ಬೀಡ್ ಹಾಕ್ಕೊಳ್ತೀನಿ, ಒಂದು ಕಡೆ ಕುಚ್ಚು ಬರೋ ರೀತಿ ಗ್ಯಾಪ್ ಇಟ್ಕೊಳ್ತೀನಿ. 1 ಬೀಡ್ 1 ಕುಚ್ಚು, ಬೀಡ್ ಕುಚ್ಚು ಬೀಡ್, ಅಂದರೆ 1 ಬೀಡ್ 1 ಕುಚ್ಚು, 1 ಬೀಡ್ 1 ಕುಚ್ಚು, ಈ ರೀತಿ ಬರೋ ರೀತಿ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ ನೀವಿಲ್ಲಿ. ತುಂಬಾ ಸಿಂಪಲ್ ಡಿಸೈನು ಫ್ರೆಂಡ್ಸ್, ತುಂಬ ಈಸಿ ಹಾಕ್ಬೋದು ಮತ್ತು ಒಂದು ಡೇಯಲ್ಲೇ ನಾವು ಇದನ್ನು ಫಿಲ್ ಮಾಡ್ಕೋಬೋದು ಫ್ರೆಂಡ್ಸ್. ತುಂಬ ಈಸಿಯಾಗಿದೆ ಇದು. ಮತ್ತು ಇಲ್ಲಿ 3 ಅಥವಾ 4 ಚೈನ್ ಹಾಕ್ಕೊಂಡು ಸ್ಯಾರಿಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಸೂಜಿ ಮೇಲೆ ದಾರ ತೆಗೆದುಕೊಂಡು ಅಲ್ಲಿಗೆ ಹೋಗಿ ದಾರ ತೊಗೊಂಡು ಬರಬೇಕು ಫ್ರೆಂಡ್ಸ್. ಅದನ್ನು ನಾವು ಗುರ್ತಿಗೆ ಇಟ್ಕೋಬೇಕು, ಅಥವಾ ಸೂಜಿ ಮೇಲೆ ದಾರ ತೊಗೊಂಡು ಗುರ್ತು ಮಾಡ್ಕೋಬೋದು. 2ರಲ್ಲೊಂದು ಇವಾಗ ನಾನಿಲ್ಲಿ 4 ಚೈನ್ ಹಾಕ್ಕೊಂಡಿರೋ ಕಡೆ ಕುಚ್ಚು ಬರುತ್ತೆ ಫ್ರೆಂಡ್ಸ್. ತಿರ್ಗಾ ಸೇಮ್ ಟ್ರಿಕ್ನ ನಾವಿಲ್ಲಿ ಮಾಡ್ಕೊಳ್ಳೋದು. ನಾನು ಇಲ್ಲಿ ಕಂಬಗಳನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್, ಯಾವ ರೀತಿ ಅಂತ ಹೇಳಿಬಿಟ್ಟು. ಇನ್ನು ಯಾರ್ಯಾರು ನನ್ನ ಚಾನಲ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಫ್ರೆಂಡ್ಸ್. ಮಿಸ್ ಮಾಡ್ಕೋಬೇಡಿ ವೀಡಿಯೋಸನ್ನು. ನೋಡ್ತಾ ಇದ್ದೀರಲ್ಲ, ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು. ಎಂಥ ಬೇಸಿಕ್ ಹಾಕ್ತೇನೆ ಡೈರೆಕ್ಟಾಗಿ ಡಿಸೈನನ್ನೇ ನಾವಿಲ್ಲಿ ಮಾಡ್ಕೋಬೋದು. ನೀವು ಇದ್ರ ಮೇಲೆ ಮತ್ತೆ ಆರ್ಚ್ ಬೇಕು ಅನ್ನೋರು ಆರ್ಚನ್ನು ಸಹಿತ ಹಾಕ್ಕೋಬೋದು ಫ್ರೆಂಡ್ಸ್. ಇದು ತುಂಬಾ ಈಸಿಯಾಗಿದೆ ಡಿಸೈನು, ಮತ್ತು ನೋಡಲಿಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನೀವು ನೋಡ್ತಿದ್ದೀರಾ, ಎಲ್ಲದಕ್ಕೂ 8 10 ಈ ರೀತಿ ನೀವು ಎಣಿಸಿ ಹಾಕ್ಕೊಳ್ತಾ ಹೋಗೋದ್ರಿಂದ ತುಂಬ ಒಂದೇ ಲೆವೆಲಲ್ಲಿ ಕಾಣುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಎಣಿಸ್ದೇ ಹಾಕೋಕ್ಕೆ ಹೋಗ್ಬೇಡಿ ಕಂಬಗಳತ್ತ. ಇವಾಗ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಇದೇ ರೀತಿ ನಾನಿಲ್ಲಿ ನಿಮಗೆ ಅನಿಸಿಕೆ 8 5 10 ಈ ರೀತಿ ಎಲ್ಲ ತೊಗೋಬೋದು ಫ್ರೆಂಡ್ಸ್. ಈ ಡಿಸೈನು ಈ ರೀತಿ ತುಂಬ ಲುಕ್ಕು ಕೊಡುತ್ತೆ ಫ್ರೆಂಡ್ಸ್. ನಾನಿಲ್ಲಿ 8 ಹಾಕ್ಕೊಂಡಿದ್ದೀನಿ, ನೀವು ನೋಡ್ತಿದ್ದೀರಾ. ಇವಾಗ ಸ್ಯಾರಿದು ಪರ್ಪಲ್ ಕಲರ್ ಕುಚ್ಚು ಕಟ್ಟೋದ್ರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಿಮಗೆಲ್ಲ ಫಿಲ್ ಮುಗಿಸಿ ಆದಮೇಲೆ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಆಲ್ರೆಡಿ ಕುಚ್ಚನ್ನು ಸಹಿತ ಕಟ್ಟಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಾ.
ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಇದ್ರ ಮೇಲೆ ಇನ್ನೂ ಆರ್ಚ್ ಬೇಕು ಅಂದರೆ ಆರ್ಚನ್ನು ಹಾಕ್ಕೋಬೋದು ಫ್ರೆಂಡ್ಸ್. ನಾನು ಕಸ್ಟಮರ್ಗೆ ಇಷ್ಟು ಸಿಂಪಲ್ಲಾಗಿ ಅಂತ ಅಂದಿದ್ರೆ ಸಿಂಪಲ್ಲಾಗಿ ಹಾಕ್ಕೊಟ್ಟಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಿದೆ ಇದೊಂದು ಡಿಸೈನ್ ಅಂತ. ನಡುವೆ ಬೀಡ್ ಬಂದಿದೆ, ಕುಚ್ಚು ಬಂದಿದೆ, ಆರ್ಚ್ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನಿಮಗೇನು ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋಸು ನಿಮಗೆ ಬರುತ್ತೆ ಫ್ರೆಂಡ್ಸ್. ಯಾವುದೇ ಕಾರಣಕ್ಕೂ ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ನಿಮಗೆ ಹೇಳ್ತೀನಿ. ಇದೇ ರೀತಿ ಯೂಸ್ಫುಲ್ ಆಗೋ ವೀಡಿಯೋಸ್ ನಿಮಗೆ ಬರುತ್ತೆ. ಥ್ಯಾಂಕ್ ಯು.